ಮಂದಿ ಮನಸ್ಸಿ ಬರ್ಬೇಕು. ಎಪ್ಪತ್ತಾರು 60 ನಂಬರ್. ನಾನು ಬಾಬಾ ಬುಡನಗಿರಿ ದೇವ್ರ ಮತ್ತು ಮಂಜುನಾಥ್ ಮುತ್ಯ ನಿಲ್ಗುಂದಕ್ಕೆ ಹೋಗಿದ್ದೆ. ನಿಜ ಅಲ್ಲಿ ಯಾಕೆ ಕತ್ಲಾಯ್ತಪ್ಪ ಅಂತಂದ್ರ ಅಲ್ಲಿ ಏನಾಯ್ತಪ್ಪ ಅಂದ್ರ ನಾನು ಅವರ ಮುತ್ಯಾರನ್ನ ಪರೀಕ್ಷೆ ಮಾಡಕ್ ಹೋಗಿದ್ದೆ. ಪರೀಕ್ಷೆ ಮಾಡಿದಾಗ ಮುತ್ಯಾರು ಸರಳವಾಗಿ ಉತ್ತರ ಕೊಟ್ರು. ನೀವು ಬಂದಿದ್ದು ಖುಷಿ ಆಯ್ತ್ರಿ ಶಕ್ತಿಕುಮಾರ, ನಾ ಸುಳ್ಳದಿನೋ ಕರೆಯೋದಿನೋ ಸತ್ಯ ಐತಿ ಸುಳ್ಳೈತಿ ನೀವು ತೋರಿಸ್ಬೇಕು, ಇಲ್ಲೇ ನಿಂದಿರ್ಬೇಕಂತೇಳಿ 4-5 ಜನರಿಗೆ ಎಲ್ಲರಿಗೆ ದೇವ್ರ ಹೇಳಿದ್ರು. ಅದು ಕರೆನೇ ಬತ್ತು, ಆ ಸತ್ಯ ಇತ್ತು. ಅದಕ್ಕೆ ನಾ ಅಲ್ಲಿ ಜನರು ಅವ್ರು ಮಾತಾಡಕತ್ತಾನ. ಜನ ದೂರದಿಂದ ಬಂದಿದ್ರು, ಮೈಸೂರು, ತುಮಕೂರ, ಬೆಂಗಳೂರ ದೂರದಿಂದ ಬಂದಿದ್ರು. ನಾವು ಇಲ್ಲೇ ನಿಂತೀವಿ, ಶಕ್ತಿಕುಮಾರ್ ಅವ್ರಿಗೆ ಅವಕಾಶ ಬಾಳ್ ಕೊಟ್ರಿ ಮುತ್ಯಾರ, ಅದಕ್ಕೆ ಶಕ್ತಿಕುಮಾರ್ ಅವ್ರಿಗೆ ಅವಕಾಶ ಕೊಟ್ರೆ ನಮ್ಗೆ ಯಾಕೆ ಕೊಡಲಾಗಿರತ್ತೇಳಿ ಜನ ಅಲ್ಲಿ ಗಲಾಟೆ ಮಾಡಕತ್ರು. ಅದಕ್ಕೆ ಮುತ್ಯಾರ ಏನಂದ್ರು, ಮಾಧ್ಯಮದವ್ರು ಬಂದಾಗ ನೀವು ಇಟ್ಟು ಗಲಾಟೆ ಮಾಡಿದ್ರ ಭಕ್ತರಿಗೆ ನಾ ದೇವ್ರು ಹೇಳಂಗಿಲ್ಲ ಅಂತೇಳಿ ಮುತ್ಯ ಎದ್ದು ಹೋದ್ರು. ಅವ್ರ ಜೊತೆ ನಾನು ಹೋಗಿ ಅವ್ರ ಮನ್ಯಾಗ ಕೂತೆ. ಅದಕ್ಕೆ ಜನ ಎಲ್ಲಾರು ಏನು ಮಾಡಿದ್ರು, ಆಕ್ರೋಶಗೊಂಡ್ರು. ಶಕ್ತಿಕುಮಾರ್ ಬಂದಿಂದ ನಾವು ದೂರಿಂದ ಬಂದೀವಿ, ನಮ್ಗೆ ಅವಕಾಶ ಸಿಗ್ಲಿಲ್ಲ, ಪಾಳೆ ಸಿಗ್ಲಿಲ್ಲ ಅಂತೇಳಿ ಜನ ಗಲಾಟೆ ಮಾಡಿದ್ದು ನಿಜ. ಇದಿಷ್ಟೇ ಸತ್ಯ ವಾಸ್ತವವಾಗಿ. ಯಾಕಂದ್ರೆ ಪಾಳೆ ಸಿಗ್ಲಾರ್ಕ ಜನ ಆಕ್ರೋಶಗೊಂಡ್ರು. ಅದಕ್ಕ ಈ ಮಾದ್ಯಾ ಮತ್ತು ಪುಂಡ್ಯ ಇಬ್ರು ವೈರಲ್ ಮಾಡಿ ಶಕ್ತಿಕುಮಾರ್ ರೂಮ್ನಾಗ ಕೂಡಾಕ್ಯಾರ, ಶಕ್ತಿಕುಮಾರ್ ಹಲ್ಲೆ ಮಾಡ್ಯಾರ್ದಾಗ್ತಾರ. ಈ ಮಾದ್ಯಾ ಮತ್ತು ಪುಂಡ್ಯ ಇವೆರಡು ನಾಯಿಗಳ ಮಾತು ಯಾರು ನಂಬಾಕ್ ಹೋಗ್ಬೇಡ್ರಿ. ಏನದ ವಿಡಿಯೋ ಆಮೇಲೆ ಅಲ್ಲೆಲ್ಲ ಮುತ್ಯ ಮಾತಾಡಿದ ವಿಡಿಯೋ ಹಾಕ್ತೀನಿ. ಹೊರಗೆ ಬರಾಗ ಜನ ನನಗ ಎಲ್ಲಾ ಜೊತೆ ಫೋಟೋ ತಕೊಂಡು ಸೆಲ್ಫಿ ತಕೊಂಡಿದ್ದು ವಿಡಿಯೋ ಕೂಡ ಹಾಕ್ತೀನಿ. ಬರ್ರಿ ಆ ವಿಡಿಯೋ ನೋಡ್ಬರ್ರಿ. ಈಗ ನಾ ಸುಳ್ಳು ಕರೆ ಅಂತ ನನ್ನ ಪರೀಕ್ಷೆ ಬಂದೈತಿ. ಪರೀಕ್ಷೆ ಬಂದಾಗ ಈಗ ನಾನಾಗ್ಲೇ ಕರ್ನಂದ್ರ ಅವ್ರು ನನ್ನ ನಂಬ್ತಾರ. ಒಂದ್ ನಿಮಿಷ ಹೌದಾ? ಅದಕ್ಕೆ ನಾ ಏನ್ ಕೊಟ್ಟಿನಿ ಅವ್ರಿಗೂ, ನಿಮಗ ನನ್ನ ಪರೀಕ್ಷೆ ಮಾಡಕ್ ಬಂದಾಗ ನೀನು ಮನ್ಯಾನವ್ರ ಕರಿ, ಹೊರಗಿನವ್ರ ಕರಿ, ನೀನು ಜೋಡಿ ಪರೀಕ್ಷೆ ಏನು ನೀವು ಪಾಳೆ ಜನ ಬಂದಪ್ಪ ಇಲ್ಲಿ ಅಂತಂದ್ರ ಎಷ್ಟು ಜನ ಕುಡಿಯತ್ರಿ ಇಲ್ಲಿ, ಹೌದ್ರಿ? ಅವ್ರು ಇನ್ನು ಮಟ್ಟ ಇಲ್ಲಿ ಗಂಟೆಗಾಲ ಇರ್ತಾರ್ರಿ, ಹೌದ್ರಿ? ಇಲ್ಲಿ ಜನ ಬಂದತ್ತಂದ್ರ ಅವ್ರೇನ್ ಹಂಗ ಬಂದಿಲ್ರಿ, ಅವ್ರ ನಂಬಿಕೆ ಇಟ್ಕೊಂಡು ಕೇಳಿದ ಎಲ್ಲ ಮನೆಯಿಂದ ನಿಮ್ ಪಾಳೆ ಬರ್ತದೆ ಒಂದ್ ವಿಷಯ. ನೀವೆಲ್ಲ ಇಲ್ಲಿ ಭಕ್ತಿಗೆ ಬಂದಿರಿಲ್ಲ, ಭಕ್ತಿಗೆ ಬಂದಿರ ಜಗಳಕ್ಕೆ ಬಂದಿರ, ಭಕ್ತಿಗೆ ಬಂದಿರ ಅರ್ಥ ನಿಮ್ಗೆ ನೀವೇನ್ ಮಾಡಂದ್ರಿ. ಈಗ ಎಲ್ಲಾರು ತಪ್ಪು ತಿಳ್ಕೊಂಡ್ರ ಇಲ್ಲಿ ನಾ ಬಂದಿದ್ದು ನನ್ ಸಲುವಾಗಲ್ಲ, ಇಲ್ಲಿ ನಿಮ್ ಸಲುವಾಗಿ ಬಂದಿದ್ದೆ. ಒಳಗ್ ಕೆಲವೊಬ್ರು ಉಡಾಳರು ಇರ್ತಾರಲ್ಲ, ನಮ್ ದೋಸ್ತ್ರೆ ತಿಳ್ಕೊ, ಇಲ್ಲ ನಮ್ ದೋಸ್ತ್ರೆ ಕೆಲವ್ರು ಏನಂದಾರ, ಮುತ್ಯನ್ ಜೊತೆ ಕುತ್ಕೊಂಡು ಒಳಗ ಏನೋ ಹೆದರಿಸಿ ರೊಕ್ಕ ತಗೊಂಡು ಹೊಂಟಾನ್ ಶಕ್ತಿಕುಮಾರ್ ಅದಾರ. ನಿಮಗ್ ನಾವೇನ್ ಹೆದರ್ಸ್ತಾವ, ನಿಮ್ಸಿ ಹೆದರ್ಸಿವ್ರೆ? ಸರ್ ಹೇಳ್ದಂಗ ನಾ ಯಾರಿಗೂ ಅಂಜಾವಲ್ಲ. ನಾ ನಿಮಗ ಆಗೆಲ್ಲ ಲೈವ್ದಾಗ ಮಾತ್ಕೊಟ್ಟೆ, ನನಗ 4 ಮಂದಿ ಮಾಧ್ಯಮದವ್ರು ಬಂದ್ರು, ನನ್ನ ದೇವ್ರ ಶಕ್ತಿ ಐತೆ ನಾ ತೋರಿಸ್ತೀನಿ ಇಲ್ಲ ಅಂತ ಹೇಳಿ. ಈಗ ಲೈವ್ ಆಗಿ ನಾನು ಪರೀಕ್ಷೆ ಅಂತ ಮಾಡಕ್ ಬಂದ್ರೆ ಲೈವ್ ಆಗಿ ಅವ್ರಿಗೆ ಹೇಳಿನಿ, ಅವ್ರ ಬಾಯಿಲಿಂದ ನಾ ಸತ್ಯ ಸುಳ್ಳು ಅಂತ ಅವರೇ ಹೇಳಿಲ್ಲ. ಒಳ್ಳೆ ಕೆಲಸ ಇದು ಶುಭ ಸೂಚನೆ ನನಗ. ಥ್ಯಾಂಕ್ ಯು, ಎಲ್ರಿಗೂ ದಯವಿಟ್ಟು ಯಾರು ಹಣ್ಣೆ ಅಂತ ತಿಳ್ಕೊಬೇಡ್ರಿ. ಅವ್ರೇನೈತಲ್ಲ ಇಟ್ಕೊಂಡು ನಮ್ದವ್ರಾಗ ಕೆಟ್ಟದಾಗಿ ಬಂದಿಲ್ಲ. ಅವ್ರ ತಲೆ ಏನು 10 ದಗಡ ಮಂದಿ ಇವರೆಲ್ಲ ಸತ್ಯ ಇದ್ರೆ ನಾನು ನಂದು ಕೇಳಕ್ ಬಂದಿದ್ದೀನಿ, ಕನ್ಫರ್ಮ್ ಮಾಡ್ಬೇಕಂತ ನಾ ಹೇಳ್ದೆ. ಈಗ ಹೇಳ್ಯಾರ, ಅದಕ್ಕೆ ಏನು ಮೋಸ ಹೋಗ್ಬಾರ್ದು ಜನ ಅಂತೇಳಿ ನಾವು ನಿಮ್ ಸಲುವಾಗಿ ಬಂದಿದ್ದೆ. ನಂದೇನಿಲ್ಲ, ಏನೋ ನಿಮ್ಮ ಕಣ್ಣೆದುರಿಗೆ 4 ಪ್ರಕರಣಗಳು ಹೇಳಿ, ಅದು ನಿಮ್ಮ ಅನುಭವ ಪ್ರಕಾರ ಈ ತರ ನಡೆಯುವಂತ ಸತ್ಯ ಘಟನೆ ಸುಳ್ಳು ಘಟನೆ? ನನ್ನ ಅನುಭವದ ಪ್ರಕಾರ ಬಹಳಷ್ಟು ನಾನು ದೇವಸ್ಥಾನಗಳು ಹೋಗ್ತೀನಿ, ಬಹಳಷ್ಟು ಮಠಾಧೀಶರ ಹೋಗ್ತೀನಿ, ಬಹಳಷ್ಟು ಒಂದು ದೇವ್ರ ಹೇಳಲು ಹೋಗ್ತೀನಿ. ಬಟ್ ಹೋದಲ್ಲಿ ಅಲ್ಲಿ ಎಲ್ಲದಕ್ಕಿಂತ 100ರಷ್ಟು ಬೆಟ್ರ ಈ ಒಂದು ನಿಲ್ಗುಂದ ಮಠ. ಬಹಳ ಜನ ಹೇಳ್ತಾರ, ಬಟ್
ಅವ್ರು ಈಗ ಅದಾರು ನೀವು ಮನಸ್ಸಾಗ ಏನೈತಿ ಅವ್ರು ಏನ್ ಕರೀತಾರಲ್ಲ ಅದೇ ಒಂದು ಅದ್ಭುತ. ಬಟ್ ಇಲ್ಲಿ ಯಾವ್ದು ನೀವು ಬಂದಿರ್ತ ನಂಬಿಕೆ ಮೋಸ ಇಲ್ಲ. ನಾನೇ ಕಣ್ಣಾರಿ ನೋಡಿನಿ, ಅದು ಲೈವ್ ಟೆಲಿಕಾಸ್ಟ್ ಮಾಡ್ತೀನಿ. ಇಲ್ಲಿ ಬಂದಿರ್ತ ಮೋಸ ಇಲ್ಲ. ದಯವಿಟ್ಟು ಎಲ್ಲರೂ ಬಂದಂತ ಭಕ್ತರು ತಾಳ್ಮೆಯಿಂದ ಸಹನೆಯಿಂದ ಬೇಡ್ಕೋರಿ, ಅವರು ಒಳ್ಳೇದಾಗ್ತದ. ಇದು ಟೆಲಿಕಾಸ್ಟ್ ಮಾಡ್ತಿದ್ದು ನನ್ನ ಉದ್ದೇಶನೂ ಇಲ್ಲ, ಎಲ್ಲರ ಸಲುವಾಗಿ. ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳಾಗ್ಲಿ, ಭಕ್ತರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಒಳ್ಳೆ ಸುದ್ದಿ ಮಾಡಕ್ ಬಂದಿನಿ. ಸುದ್ದಿ ಮಾಡಿದ್ಕು ಚಲೋ ಆಯ್ತು, ಎಲ್ರಿಗೂ ಒಳ್ಳೇದಾಗ್ಲಿ. ಪಾಳೆ ಸಿಗ್ಲಾರ್ದವ್ರು ಇವತ್ತು ನಾನು ಬೈಬಹುದು, ಬಟ್ ನಾಳೆ ನೀವೇ ಅಂತ ಚಕ್ರಿಕುಮಾರ್ ಬಂದು ಎಲ್ಲರೂ ಪರವಾಗಿ ಮಾಡ್ದಾಗ್ತೀರಿ. ದಯವಿಟ್ಟು ನಾನು ಒಂದು ಸುದ್ದಿ ಮಾಡಕ್ ಬಂದಿದ್ದೆ ಅಷ್ಟೇ, ಯಾವ್ದು ಉದ್ದೇಶ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ದಯವಿಟ್ಟು ನನ್ನ ಭಕ್ತರ ಅವ್ರ ಮೇಲೆ ಯಾವುದೇ ರೀತಿಯ ಭಾವನೆ ತಿಳ್ಕೊಬೇಡಿ. ಅವ್ರೊಬ್ಬರು ನಿಮ್ಮಂತ ಭಕ್ತರಾಗೆ ಬಂದಾರ, ಅದು ಪರೀಕ್ಷೆ ಮಾಡಕ್ ಬಂದ್ರೆ ತಿಳ್ಕೊರಿ. ಏನೇ ಇರ್ಲಿ, ಅವರು ಮುಂದೆ ಬರುವ ದಿನಮಾನದೊಳಗ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಕುಂತಾರ. ಆ ನಿರೀಕ್ಷೆ ಅವ್ರಿಗೆ ಎಲ್ಲರಿಗೂ ನಾವು ಒದಗಿಸ್ಕೊಡು. ಒಂದೇ ತಿಂಗಳದಾಗ ಗೊತ್ತಾಗ್ತದ. ಬರ್ಲಿ, ಬಂದಾರ, ಹೊರಗಿನವ್ರು ಅದಾರ, ಇವ್ರು ಬಂದಾರ. ಇವ್ರು ಮನಸ್ಸಿನಾಗ ಏನ್ ಹೇಳ್ತಾರ ದಯವಿಟ್ಟು ಎಲ್ಲರೂ ಕೇಳ್ಕೊರಿ. ನಿಮ್ಗೂ ಕರೆ ಅನ್ಸಿದ್ರೆ ಹೇಳ್ರಿ. ಎಲ್ಲರೂ ನಿಮ್ಗೂ ಕರೆ ಅನ್ಸಿದ್ರೆ ನೋಡ್ರಿ. ಈಗ ಚೀಟಿ ಒಳಗೆ ಬರ್ದು ಕೊಟ್ರ, ಚೀಟಿ ಒಳಗೆ ಕೇಳ್ತೀನಿ. ಅಜ್ಜಾರು ನಿಮ್ ಹೆಸರೇನ್ರಿ? ಶಿವಪ್ಪ. ಶಿವ. ಇವ್ರ ಹೆಸರ ಶಿವ ಅಂತ. ಯಾವ್ರು ಬಂದ್ರಿ? ಗಜೇಂದ್ರಗಡ. ಈಗ ಅಜ್ಜಾರು ನಿಮ್ ಮನಸ್ಸಿನಾಗ ಬರ್ದಾರ, ಅವ್ರು ಕೇಳಿದ್ರು ಕರೆಕ್ಟ್ ಐತೆ ಇಲ್ಲಿ ಹೇಳ್ಬೇಕು ನಾನು. ಹೇಳ್ರಿ ಏನ್ ಬೆಳ್ಕೊಂಡ್ರೆ ಕೇಳ್ರಿ. ಏನ್ ಬೆಳ್ಕೊಂಡ್ರೆ ನನ್ಗ ಹೊಟ್ಟೆ ಬಹಳ ಪೇನ್ ಆಗ್ತಿತ್ತು. ಅದಲ್ಲ, ಅವ್ರು ಏನ್ ಬೆಳ್ಕೊಂಡು ಕೇಳಿ ನೀವು ಚೀಟಿ ಕಸಿ. ಈಗ ಚೀಟಿ ನಿಮ್ ಕೈ ಕೊಟ್ಟಿನಿ, ಅವ್ರು ಏನು ಬೇಡ್ಕೊಂಡಾರ ಕೇಳಿ ಆ ಚೀಟಿ ನೀವು. ಇಲ್ಲಿ ಏನಾಯ್ತು? ಒಟ್ಟು ಶರೀರ ಎಂಡೋಸ್ಕೋಪ್ ಮಾಡಿಸಿದೆ, ಸ್ಕ್ಯಾನಿಂಗ್ ಮಾಡಿಸಿದೆ, ಎಲ್ಲ ಮಾಡಿಸಿದೆ. ಒಟ್ಟಿನ ಬಹಳ ನೋವು. ಒಟ್ಟು ನೀವು ಶರೀರ ಬಗ್ಗೆ ಕೇಳಕ್ ಬಂದಿ. ಆ ಚೀಟಿ ಓದಿಸ್ನು ಮತ್ತೆ ಅದೊಂದು ನಮ್ಮ ಮನಿ ಬಹಳ ಮತ್ ಚೀಟಿ ಓದ್ ಆಯ್ತು. ಅವ್ರು ತಮ್ಮ ಶರೀರ ಅವ್ರು ಹೇಳಿದ್ರು, ಅವ್ರ ಶರೀರ ಬಗ್ಗೆ ಕೇಳಕ್ ಬಂದಾರ್ಥ. ಚೀಟಿ ಬಂದ್ ಕೊಟ್ರ ಓದ್ತೀನಿ ನೋಡ್ರಿ. ಗಲಾಟೆ ಮಾಡಿದ್ರು ಏನೂ ಇಲ್ಲ. ದಯವಿಟ್ಟು ನೋಡ್ರಿ. ಡೈರೆಕ್ಟ್ ಸೋರಿ. ಅವ್ರ ಹೆಸರು ಶಿವ ಅಂತ. ಯಾವ್ರ ಗಜೇಂದ್ರಗಢದಿಂದ ಬಂದಾರ. ನಾನು ನನ್ನ ಶರೀರದ ಬಗ್ಗೆ ಕೇಳಲು ಬಂದಿದ್ದೇನೆ. ಶರೀರದ ಬಗ್ಗೆ ಕೇಳಕ್ ಬಂದೆ, ಈಗ ಹೇಳ್ಯಾರ. ಅದು ಕರೆಕ್ಟ್, ಅದನ್ನ ಕರೆಕ್ಟ್. ನನಗೆ ಯಾಕೋ ಇವಾಗ ಆರಾಮ ಇಲ್ದಂಗಾಗಿದೆ. ಅದಕ್ಕೆ ನನಗೆ ಏನು ಆಗಿದೆ ಅಂತ ಒಂದು ತಿಳಿತಾ ಇಲ್ಲ. ಕರೆಕ್ಟಾ? ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲತ್ತ. ಅದು ಒಂದು ಗೊತ್ತಾಗಬೇಕು ಮತ್ತು ಆರಾಮಾಗಬೇಕು. ಇದೇ ನನ್ನ ಪ್ರಶ್ನೆಯಾಗಿದೆ. ಕರೆಕ್ಟಾ? ಕರೆಕ್ಟ್. ಈಗ ನೀವು ಕಣ್ಣಾರೆ ಕೇಳಿದ ಬಗ್ಗೆ ಚೀಟಿ ಓದೋರ್ ನೀವು ಓದ್ರಿ. ಇದು ಲೈವ್ ಟೆಲಿಕಾಸ್ಟ್ ಇತ್ತು ಅಥವಾ ಅವ್ರ ಬಯಲಿಗೆ ಕೇಳಿ ಬರ್ಕೊಟ್ರಿ? ಇಲ್ಲ, ಈಗ ನಾನು ಹೇಳ್ತೀನಿ. ಅಜ್ಜಾರು ಬರ್ದ್ ಕೊಟ್ರು, ಅವ್ರ ಸಮಸ್ಯೆ ಏನೈತಿ ಗೊತ್ತಿಲ್ಲ. ಇವ್ರು ಬಂದ್ ಕೂತ್ರು, ನಾನು ಮುಂದೆ ಅದಾರ. ಅವರು ಇವ್ರ ಮನಸ್ಸಿನಾಗ ಇದ್ದಿದ್ದು ಚೀಟಿ ಒಳಗೆ ಬರ್ದಿದ್ದು ಅದು ಕರೆ ಆಗಿದ್ರಿ. ಸುಳ್ಳೆಲ್ಲ ಭಕ್ತರ ಬಯಲಿ ಕೇಳ್ಕೊಂಡು ನಾ ಏನ್ ಹೇಳಿಲ್ಲ. ಇಲ್ಲ, ನೇರವಾಗಿ ನೀವು ನೋಡಿದಂತ ದೃಷ್ಟಿ ಒಳಗ, ನೀವು ಕೇಳಿದಂತ ಪರಿಚಯದೊಳಗ ದೇವ್ರ ಸತ್ಯ ಐತೋ ಇಲ್ಲ? ಸತ್ಯ ಐತಿ, ಬಟ್ ಅವ್ನ ಇನ್ನೂ ಆರಾಮ ಆಗ್ಬೇಕು. ಅಲ್ಲ, ಫಸ್ಟ್ ಏನ್ ಬೆಳ್ಕೊಂಡೋ ಗೊತ್ತಾದ ಮೇಲೆ ಆಯ್ತಾಯ್ತಾಯ್ತು. ಅಂಗಡಿಯಾಗ ಇಬ್ಬತ್ತುಂಡಿ ಸಿಗ್ತಾವ. ಇಬ್ಬತ್ತುಂಡಿ ಒಂದು 4-5 ಇಬ್ಬತ್ತುಂಡಿ ತಗೊಂಡ್ಬರ್ತೀನಿ. ಒಂದ್ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಗ್ಯಾಸ್ಟ್ರಿಕ್ ಆಗೋಗುತ್ತಲ್ಲ, ಅಸಿಡಿಟಿ ಪದಾರ್ಥ ಅನ್ನೋದನ್ನ ಸ್ವಲ್ಪ ತಿನ್ಬಾರ್ದು. ಒಟ್ಟ ಏನು ತಿನ್ಬೇಡಿ. ನಾನ್ ವೆಜ್ ಸ್ವಲ್ಪ ಒಂದು 20-25 ದಿವಸ. ಈಗ ಶರೀರದಾಗ ಒಂದು ಕಾವು ಐತಪ್ಪ ಅಂತಂದ್ರ ಮತ್ತೆ ಏನಾಕತ್ ಗೊತ್ತನ, ಆ ಶರೀರದಾಗ ತಂಪ ಆಗ್ಬೇಕಾದ್ರೆ ಮಾತ್ರ. ಅದಕ್ಕೆ ಒಂದು 15-20 ದಿವಸ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ಒಳ್ಳೆ ಒಂದು ಚಿಕನ್ ಮಟನ್ ಬಿಡು. ಇವತ್ತಿಂದ ತಗೊಂಡ್ಬರ್ತೀನಿ. ಇವತ್ತಿಂದ ತಗೊಂಡು ಒಂದು 2 ದಿವಸ ಬಿಡಿ, 2 ದಿವಸದಾಗ ಆರಾಮ. ಕರೆಕ್ಟಾ? ಶರೀರ ಬಂದಿಲ್ಲ ಕರೆಕ್ಟಾ? ಹಾಗೆ, ಯಾಕೆಂದ್ರೆ ನನ್ನ ಎದೆಯಲ್ಲಿ ಒಂದು ತರಹದ ನೋವು ಇದೆ. ಎದೆ ನೋವು ಆಗ್ತದ? ಅದು ಬರ್ದಾರ. ನೋವು ಇದೆ ಮತ್ತು ಎದೆಯೊಳಗೆ ಗುದ್ದದಂಗ ಆಗುತ್ತದೆ ಮತ್ತು ಚುಚ್ಚದಂಗ ಆಗುತ್ತದೆ. ಆಗುತ್ತದೆ. ಇದು ಒಂದು ಆರಾಮಾದರೆ ಸಾಕು ಅಷ್ಟೇ. ನನ್ನ ಪ್ರಶ್ನೆ ಹೌದಾ? ಆರಾಮ ಆಗ್ಲತ್ತ ಬಂದಿರಿ. ಈಗ ಅವ್ರದ್ದು ಬೇಡ ಗುರುಗಳ. ಈಗ ನಿಮ್ಮ ಬಾಯಲ್ಲೇ ಕೇಳಿರಿ, ಬಂದ ಮ್ಯಾಗ ಲೈವ್ ಆಗಿ ತಗೊಂಡ್ರಿ, ಲೈವ್ ಆಗಿ ಕೇಳಿರಿ, ಅವ್ರ ಬಾಯಲ್ಲಿ ಹೇಳಿದ ಮೇಲೆ ನಿಮ್ಗೆ ಚೀಟಿನೂ ಬರ್ದು ಕೊಟ್ಟಿನಿ. ಹೌದ್ರಿ. ಈಗ ನಿಮ್ಮ ಆತ್ಮ ಸಾಕ್ಷಿ ಪ್ರಕಾರ ಈಗ ಯಾವ ಬೇಡ್ಕೊಂಡ್ರಿ ಸತ್ಯ ಐತ ಸುಳ್ಳು? ಇಲ್ಲ, ಸತ್ಯ ಐತಿ. ನಾ ಕೇಳಿದ್ದಲ್ಲ ಮತ್ತೆ. ಈಗ ಅವ್ರು ನೀವು ಬೇಡ್ಕೊಂಡ್ ಆದ್ಮೇಲೆ ಚೀಟಿ ಬರ್ಕೊಡಿ. ಓಕೆ, ಇದಕ್ಕೆ ಪರಿಹಾರ ಒಂದು ಹೇಳ್ಬೇಕು ನನಗೆ ನೀವು. ಈಗ ಹೆಂಗಿರ್ತಂತಂದ್ರ, ದೇವ್ರ ಅನ್ನೋ ದೇವ ಒಂದು ಗಾಳಿ ಭೂತ ಪೀತ ಪಿಶಾಚಿ ಯಾವ್ದಾರ ಒಂದು ತೊಂದರೆ ಇದ್ರ ಆರಾಮ್ ಮಾಡ್ಬೇಕು. ಒಂದು ವೈದ್ಯಕೀಯ ಜೊತೆಗೆ ಒಂದು ದೇವ್ರನು ಬೇಕಂತ. ನಾವು ಒಂದು ಶರೀರದೊಳಗೆ ಕೆಲವೊಂದು ಭಾಗಗಳಿಗೆ ಏನು ಕೊಡಂಗಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ
ಯಾಕಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಐತೆ. ಈಗ ಅದು ನನ್ನಲ್ಲಿ ನೀ ಆರಾಮಾಗೈತೆ ಅಂದ್ರೆ ಇದು ವೈದ್ಯಕೀಯ ಸವಾಲಕತ್ತ. ವೈದ್ಯಕೀಯ ಸವಾಲಕ್ಕೂ ನನಗೆ ಅವಶ್ಯಕತೆ ಇಲ್ಲ. ಸವಾಲಾಗತ್ತಲ್ಲ, ನಾವು ಗುಳಿಗೆ ಇಂಜೆಕ್ಷನ್ ದವಾಖಾನಿ ಹೋಗ್ಲಾರ್ದು ಇದು ಒಂದು ಹಣ್ಣಿನೊಳಗೆ ಹೆಂಗಾತಂದ್ರೆ 20 ಸಲ ಪರೀಕ್ಷೆ ಮಾಡ್ಬೇಕಾಗತ್ತೆ. ಹೌದು. ಅದಕ್ಕ ವೈದ್ಯಕೀಯ ಜೊತೆಗೆ ದೇವ್ರೂ ಬೇಕು. ಇದನ್ನ ನಾ 1-2 ಹಣ್ಣು ಕೊಡ್ತೀನಿ, 1-2 ದಿವಸ ಕುಡಿದ್ ನೋಡು. ಇದ್ರ ಜೊತೆಗೇನು ಈ ಈಗ ನನ್ನ ಕಡೆ ಬರೋಕ್ಕಿಂತ ಮುಂಚಿತವಾಗಿ ನಿನ್ನ ಶರೀರ ಹೆಂಗಿತ್ತು ನನಗೆ ಬೇಡ, ನನಗೂ ಒಂದು 8 ದಿನ ಟೈಮ್ ಕೊಡು. ಹೌದಾ? ಈಗ ಇಷ್ಟ ದಿನ ಗುಳಿಗೆ ಇಂಜೆಕ್ಷನ್ ಎಲ್ಲಾನು ತಗೊಂಡು ಎಲ್ಲಾನು ತೋರ್ಸ್ಕೊಂಡ್ ಬಂದಿ. ಬಟ್ ತೋರ್ಸಾಕ್ ಹೋದಾಗ ನಿನ್ನ ಶರೀರ ಹೆಂಗಿತ್ತು ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ನೋಡ್ಕೊಂಡು ವೈದ್ಯಕೀಯ ಒಂದು ಚಿಕಿತ್ಸೆ ಕೊಡ್ತೈತೆ. ವೈದ್ಯಕೀಯ ಸುಳ್ಳು ಅಂತ